ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ನಾನು ಈ ವ್ಲಾಗಲ್ಲಿ ಏನು ತೋರಿಸ್ಲಿಕ್ಕೆ ಹೊರಟಿದ್ದೀನಿ ಅಂತಂದರೆ, ನನ್ನ ಹತ್ರ ಇರುವಂತಹ ಒಂದು ಗೋಲ್ಡ್ ಕಲೆಕ್ಷನ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ಸೊ ಈ ಗೋಲ್ಡ್ ಕಲೆಕ್ಷನ್ನಲ್ಲಿ ಫಸ್ಟಿಗೆ ನಾನು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದು ಬೀಡ್ಸಿಂದ ಮಾಡಿರುವಂತಹ ಗೋಲ್ಡ್ ಚೈನ್. ಸೊ ಈಗ ಬೀಡ್ಸಿಂದ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ನಿಮಗೆ ಗೊತ್ತು ಬಂಗಾರ ತುಂಬ ರೇಟ್ ಆಗಿದೆ ಈಗ, ಕೊಂಡ್ಕೊಳ್ಳೋಕ್ಕೆ ಆಗಲ್ಲ ಅಂತ. ಯಾಕಂದರೆ ಈಗ 10 ಗ್ರಾಮ್ ಬಂಗಾರ 24 ಕ್ಯಾರೆಟಿಗೆ 1,00,000 ದಾಟ್ತಿದೆ. ಈಗ ಬರೀ 18 ಕ್ಯಾರೆಟ್ ಬಂಗಾರ ತೊಗೋಬೇಕು ಅಂದರೆ 74,000 ಆಗತ್ತೆ. ಅಂದರೆ ಆವಾಗ ಈಗೊಂದು 3-4 ತಿಂಗಳ ಹಿಂದೆ 24 ಕ್ಯಾರೆಟು 74,000 ಇತ್ತು. ಈಗ 17 ಕ್ಯಾರೆಟೇ 74,000 ಆಗಿದೆ. ಸೊ ಹೀಗಿರುವಾಗ ಬಂಗಾರ ಖರೀದಿ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಂತ ಅಕ್ಷಯ ತೃತೀಯ ಇದೆ. ಸೊ ಖರೀದಿ ಮಾಡಲೇಬೇಕಪ್ಪ ಎಷ್ಟಾದ್ರೂ ಅನ್ನೋರು ಏನು ಮಾಡ್ಬೋದು ಅಂದರೆ, ಈ ರೀತಿ ನಿಮಗೆ 3 to 4 ಗ್ರಾಮ್ಸಲ್ಲಿ ಅಥವಾ 1 ಗ್ರಾಮಲ್ಲಿ 2 ಗ್ರಾಮಲ್ಲಿ ತುಂಬ ಚೆನ್ನಾಗಿ ಬೀಡ್ಸ್ ಹಾಕಿರೋ ಸರ ಮಾಡ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು 3 ಗ್ರಾಮ್ಸಿಂದು. ಆ್ಯಕ್ಚುಲಿ ಇವೆಲ್ಲ ಗಟ್ಟಿ ಗುಂಡು, ಯಾವುದೂ ಇದರಲ್ಲಿ ಅರ್ಗು ಇಲ್ಲ, ಪೂರ್ತಿ ಕಂಪ್ಲೀಟ್ ಗಟ್ಟಿ ಗುಂಡೆ. ಈ ಥರ ಬೀಡ್ಸು ನಿಮಗೆ ಸ್ಟೋರ್ಸಲ್ಲಿ ಲೈಕ್ 1 ಗ್ರಾಮ್ ಗೋಲ್ಡ್ ಮಾರ್ತಾರಲ್ಲ, ಆ ಥರ ಸ್ಟೋರ್ಸಲ್ಲಿ ಎಲ್ಲ ನಿಮಗಿದು ಅವೈಲೇಬಲ್ ಇರುತ್ತೆ. ಸೊ ನೀವು ಇದನ್ನು ಅಲ್ಲಿ ಕೊಂಡ್ಕೊಂಡು ಬಂಗಾರದ ಅಂಗಡಿಯವ್ರ ಹತ್ರ ತೊಗೊಂಡೋದ್ರೆ ನಿಮಗೆ ಬೇಕಾಗಿರೋ ಡಿಸೈನ್ಸ್ನ ಹೇಳಿದ್ರೆ ಅವರು ನಿಮಗೆ ಎಷ್ಟು ಗ್ರಾಮ್ ಬೇಕೋ ಅನ್ನೋದ್ರ ಮೇಲೆ ನಿಮಗೆ ಈ ಥರ ಡಿಸೈನಲ್ಲಿ ಕ್ರಿಯೇಟ್ ಮಾಡಿ ಕೊಡ್ತಾರೆ. ನಿಮಗೆ ಲೆಂತ್ ಎಷ್ಟು ಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿ ಮಾಡಿಕೊಡ್ತಾರೆ. ಸೊ ಇದನ್ನು ಇಲ್ಲಿ ನಾನು ಬಂಗಾರದ ಅಂಗಡಿಯವ್ರ ಹತ್ರನೇ ಇದನ್ನು ಸುತ್ತಿಸಿರೋದು. ಸೊ ಅವ್ರೇನು ಮಾಡಿದ್ದಾರೆ ಅಂದರೆ, ಇಲ್ಲಿ ನೋಡಿ ಈ ಥರ ನೀಟಾಗಿ ದಾರದಲ್ಲಿ ಈ ಥರ ಪೋಣಿಸ್ಬಿಟ್ಟು ಈ ಥರ ಅವರೇ ಟ್ಯಾಗ್ ಕೂಡ ಹಾಕ್ತಾರೆ ನಿಮಗೆ. ಈ ಥರ ಅವರೇ ಟ್ಯಾಗ್ ಹಾಕಿ ಇದೇನು ಬಿಚ್ಕೊಳ್ದೇ ಇರೋ ಥರ ನೀಟಾಗಿ ನಿಮಗೆ ಪೋಣಿಸಿ ರೆಡಿ ಮಾಡಿ ಕೊಡ್ತಾರೆ. ಸೊ ಇದು ಒಂದು ವೆರೈಟಿ ಆಯಿತು. ಈಗ ನೆಕ್ಸ್ಟ್ ವೆರೈಟಿಯಲ್ಲಿ ಹೇಗಿದೆ ಅಂತಂದರೆ, ಈ ಥರ ಈಗಿದು ಟ್ರೆಂಡಿಂಗಲ್ಲಿದೆ. ಇದು ನಿಮಗೆ ಬಾಲೇ 1 ಗ್ರಾಮ್ ಆಗುತ್ತೆ. ಯಾಕಂದರೆ ಇದರಲ್ಲಿ ತುಂಬ ಸಣ್ಣ ಸಣ್ಣ ಬಾಲ್ ಇದೆ, ಮಧ್ಯದಲ್ಲಿ ಒಂದು ದೊಡ್ಡ ಗುಂಡಿದೆ. ಆ ಗುಂಡಿನ ಮೇಲ್ಗಡೆ ಸಣ್ಣ ಸಣ್ಣದಾಗಿ ಹಾಕಿ ಮಾಡಿರ್ತಾರೆ. ಸೊ ಇದು ಅಷ್ಟೇ, ಇದು ನೋಡ್ಬೋದು ನಿಮ್ಗೆ ಎಷ್ಟು ಹೊಳಿತಿದೆ ಅಂತ ಕ್ರಿಸ್ಟಲ್ಸು. ಇದು ನಿಮಗೇನಿಲ್ಲ ಅಂದರೂ 200-300 ರೂಪಾಯಿಗೆಲ್ಲ ಸಿಕ್ಬಿಡತ್ತೆ. ಬಟ್ ಆದರೆ ನಿಮಗೆ ಇದಕ್ಕೆ ಬಂಗಾರ ಹಾಕ್ಸೋದು ನಿಮಗೆ 1 ಗ್ರಾಮ್ ಆ ರೀತಿಯಲ್ಲಿ ಹಾಕ್ಕೊಂಡು ನೀವು ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಇದರಲ್ಲಿ ತುಂಬ, ಈಗ ನೀವು 5 ಗ್ರಾಮಿಗೆ ಏನಾದರೂ ಮಾಡಿಸ್ಕೋಬೇಕು ಅಂತಂದರೆ ಅದನ್ನೇ ನೀವು 5 ಸರ ಮಾಡಿಸ್ಕೋಬೋದು. ಆ ರೀತಿ ನಿಮಗೆ ವೆರೈಟಿ ಸಿಗುತ್ತೆ. ಇಲ್ಲಿ ಅದೇ ರೀತಿಯಲ್ಲಿ ಇನ್ನೊಂದು, ಬಟ್ ಇದು ಬಂಗಾರದ ಅಂಗಡಿನಲ್ಲೇ ನಾನು ಇದನ್ನು ಜೇಡ ಅಂತೀವಲ್ವ, ಸೊ ಬಂಗಾರದ ಅಂಗಡಿಲೇ ಇದನ್ನು ನಾನು ಅವ್ರಿಗೆ ಹೇಳಿ ಮಾಡ್ಕೊಡೋಕ್ಕೆ ಹೇಳಿದ್ದೆ. ಅವರೇ ನನಗೆ ಈ ಥರ ರೆಡಿ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ನಾನು ಏನು ಡಿಸೈನ್ ಅವ್ರಿಗೆ ಹೇಳಿರಲಿಲ್ಲ. ಸೊ ಅವ್ರು ಇದಕ್ಕೆ ಈ ರೀತಿಯಾದ ಬೀಡ್ಸ್ ಹಾಕ್ಬಿಟ್ಟು ಈ ಥರ ಒಂದು 5 ಗುಂಡು ಆ ಕಡೆ ಈ ಕಡೆ ಒಂದು 5 ಗುಂಡು ಹಾಕಿ ನಿಮಗೆ ಈ ಥರ ಒಂದು ಸರ ರೆಡಿ ಮಾಡಿದ್ದಾರೆ. ಆ್ಯಂಡ್ ಲಾಂಗ್ ಲೆಂತ್ ಇದೆಲ್ಲ ಶಾರ್ಟ್ ನೆಕ್ಕಿಗೆ ಬರುತ್ತೆ. ಸೊ ಲಾಂಗ್ ಚೈನ್ ಟೈಪ್ ಬೇಕು ಅಂತಂದರೆ ಈ ರೀತಿ ನೀವು ಲಾಂಗ್ ಚೈನಿಗೆ ಮಾಡ್ಬೋದು. ಈಗ ನೋಡಿ ಇದರಲ್ಲಿ ನೀವು ಎಷ್ಟಿದೆ ಅಂದರೆ, ಸೊ ಫ್ರೆಂಡ್ಸ್ ಈಗ ನಾನು ನಿಮ್ಗೆ ಹೇಳಿದಾಗೆ ಇದು ತುಂಬ ಲೆಂದಿ ಇದೆ ಈ ಚೈನು. ನಿಮಗೆ ಜೊತೆಗೆ ನಿಮಗೆ ಆಲ್ಟರ್ನೇಟಲ್ಲಿ ಈಗ ನೋಡ್ಬೋದು ನೀವು ಇಲ್ಲೊಂದು ಈ ಥರ ಪಕ್ಕ ಬೀಡ್ಸ್ ಹಾಕಿದ್ದಾರೆ. ನೀವು ಬೇಕಾದರೆ ಇಲ್ಲಿ ನಿಮ್ಮ ಹತ್ರ ಡಾಲರ್ ಹಾಕೋಬೋದು, ಇಲ್ಲ ಹಾಗೇ ವೇರ್ ಮಾಡ್ತೀನಿ ಅಂದರೆ ಹಾಗೇನೂ ವೇರ್ ಮಾಡ್ಬೋದು. ಇದು ಅಷ್ಟೇ, ನಿಮಗೆ ಕ್ರಿಸ್ಟಲ್ಸ್ ನೀವು ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ನಾನೆಲ್ಲ ಸ್ಟೋರ್ಸಲ್ಲೇ ತೊಗೊಂಡಿರೋದು. ಈ ಸ್ಟೋರ್ಸಲ್ಲಿ ತೊಗೊಂಡಿರೋಂಥ ಕ್ರಿಸ್ಟಲ್ಸ್ಗೆ ನಾನು ಈ ರೀತಿ ಬೀಡ್ಸ್ ಹಾಕಿದ್ದೀನಿ. ಇದು ಕೂಡ ಡೋಲ್ಕಿ ಮಣಿ ಅಂತಾರೆ. ಆ್ಯಂಡ್ ಇದು ಕೂಡ ಗಟ್ಟಿ ಗುಂಡೆ. ಫ್ರೆಂಡ್ಸ್, ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಯಾವುದು ಅರ್ಗಿರೋದಲ್ಲ, ಎಲ್ಲ ಗಟ್ಟಿ ಗುಂಡೆನೇ. ಆ್ಯಂಡ್ ನನ್ನ ಫಸ್ಟ್ ಮಾಡಿಸಿದ್ದು ಅಂದರೆ ಇದು ಮುತ್ತಿನ ಸರ. ಸೊ ಈಗ ನೀವು ಮುತ್ತಿನ ಸರ ನೋಡ್ತಾ ಇದ್ದೀರಾ. ಸೊ ಈ ಮುತ್ತಿನ ಸರದಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ, ಸೆಂಟರಲ್ಲಿ ನನಗೆ ಪೆಂಡೆಂಟ್ ಎಲ್ಲ ಮಾಡಿಸ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ ಅವಾಗಿನ್ನೂ ನಾನು ಸ್ಟಾರ್ಟ್ ಮಾಡಿದ್ದೆ ಅರ್ನ್ ಮಾಡೋಕ್ಕಿಂತ. ಸೊ ಫಸ್ಟ್ ಟೈಮ್ ಮಾಡಿಸಿರೋದು ಇದನ್ನು ನಾನು ಆಲ್ರೆಡಿ ಮಾಡಿಸಿ 15 ವರ್ಷ ಆಗಿದೆ ಫ್ರೆಂಡ್ಸ್. ಇನ್ನೂ ನೀವು ನೋಡ್ಬೋದು ಏನೂ ಆಗಿಲ್ಲ. ಇದಕ್ಕೆ ಮುತ್ತು ಪೊಣಿಸಿದ್ದಾರೆ, ಜೊತೆಗೆ ಈ ಥರ ಸೈಡಿಗೆ ಇದನ್ನು ಮಾಡಿದ್ದಾರೆ. ಇಲ್ಲಿ ನಿಮಗೆ 2 ಬೀಡ್ಸ್ ಅಂದರೆ 1 2 3 4 5 6 7 8
ಈ ಕಡೆ 8 ಗುಂಡು ಬಂಗಾರದ ಹಾಕಿದ್ದಾರೆ, ಇಲ್ಲಿ 12 ಗುಂಡು ಹಾಕಿದ್ದಾರೆ. ಸೊ ಅಲ್ಲಿ 8 ಹಾಕಿದ್ದಾರೆ, ಇಲ್ಲ 12 ಹಾಕಿದ್ದಾರೆ. ಸೊ ಈ ರೀತಿ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಅಟ್ಯಾಚ್ ಮಾಡಿ ಈ ಥರ 2 ಇವನ್ನ ಹಾಕಿ ಅದನ್ನು ಅದು ಒಂದರ ಮೇಲೆ ಒಂದು ಓವರ್ಲಾಪ್ ಆಗಬಾರ್ದು ಅಂತ ಹೇಳಿಬಿಟ್ಟು ನೋಡಿ, ನಿಮಗೆ ಇನ್ನೂ ನೀಟಾಗಿ ತೋರಿಸ್ತಿದ್ದೀನಿ. ಈ ರೀತಿ ಇಲ್ಲಿ ಸಾಲ್ಡ್ರ್ ಮಾಡಿದ್ದಾರೆ. ಸೊ ಇದು ಫ್ರೆಂಡ್ಸ್ ಚೈನಲ್ಲಿ ಮಾಡಿರೋದಲ್ಲ, ಇದು ಮಧ್ಯ ಇರೋದೆಲ್ಲ ನಿಮಗೆ ಇದ್ರದ್ದು ಗುಂಡು. ಸೊ ಜೇನುತುಪ್ಪದ ಮಣಿ ಅಂತೀವಿ ನಾವು, ತಾಳಿ ನಡುವೆ ಹಾಕೋತೀವಲ್ವ ಸರದ ನಡುವೆ. ಸೊ ಆ ಮಣಿಗೆ ಬಂಗಾರದ ಗುಂಡು ಮತ್ತು ಮುತ್ತು ಈ ರೀತಿ ಕಾಂಬಿನೇಷನಲ್ಲಿ ಮಾಡಿದ್ದಾರೆ. ಸೊ ನೀವು ಇದನ್ನು ಸಡನ್ನಾಗಿ ನೋಡಿದ್ರಿ ಅಂದರೆ, ದೂರದಿಂದ ನೋಡಿದಾಗ ನಿಮ್ಗೆ ಅನಿಸಲ್ಲ ಇದು ಮಧ್ಯ ಇದು ಇದೆ ಅಂತ ಅನಿಸಲ್ಲ, ಅಂದರೆ ಜೇನುತುಪ್ಪದ ಮಣಿ ಇದೆ ಅಂತ ಅನಿಸಲ್ಲ. ಹೆಂಗೆ ಅನಿಸುತ್ತೆ ಅಂದರೆ, ದೂರದಿಂದ ನೋಡಿದಾಗ ಲೈಕ್ ಇದನ್ನು ಬಂಗಾರದ ತಂತಿ ಒಳಗೆ ಅರ್ಗೋಲ ಹಾಕಿ ಮಾಡಿರೋದು ಅನ್ನೋ ಥರ ಕಾಣಿಸುತ್ತೆ. ಬಟ್ ಆದರೆ ಅದು ಅರ್ಗೋಲ ಹಾಕಿರೋದಲ್ಲ, ಎಲ್ಲ ಮಣಿಯಲ್ಲೇ ಇರೋದು. ಇದು ಕಂಪ್ಲೀಟ್ ಪ್ಯೂರ್ಲಿ ಬೀಡ್ಸಿಂದೇ ಡಿಸೈನ್ಸು. ನಾನು ಎಲ್ಲೂ ನಿಮಗೆ ಯಾವುದು ಕಂಪ್ಲೀಟ್ ಗೋಲ್ಡ್ ಅಂತ ಗೋಲ್ಡಲ್ಲೇ ಇರೋವಂಥದ್ದು ಅನ್ನೋದು ಯಾವುದೂ ಇಲ್ಲ. ಇದೆಲ್ಲ ಬೀಡ್ಸ್ ಕಲೆಕ್ಷನ್ಸ್. ಸೊ ಯಾರಿಗೇ ಆಗಲಿ ಈಗ ಅಕ್ಷಯ ತೃತೀಯಕ್ಕೆ ಸ್ವಲ್ಪನಾದರೂ ಗೋಲ್ಡ್ ತೊಗೋಬೇಕು ಅಂತ ಇದ್ದೇ ಇರುತ್ತೆ. ಸೊ ಆ ರೀತಿ ಇರೋವಂಥವ್ರು, ಏನಾದರೂ ತೊಗೋಬೇಕು ಅನ್ನೋರು, ದುಡ್ಡು ಸ್ವಲ್ಪ ಮಟ್ಟಿಗೆ ಕೂಡಿಟ್ಕೊಂಡಿರೋ ಅಂಥವ್ರು ಹೋಗಿ ನೀವು ಗಟ್ಟಿ ಈ ಥರ ಈಗ ರೆಡಿಮೇಡು ಸಿಗುತ್ತೆ. ಬಟ್ ಅದರಲ್ಲಿ ಮೇಕಿಂಗ್ ಚಾರ್ಜಸ್ ಅಂತೆಲ್ಲ ಹಾಕ್ತಾರೆ. ನಿಮ್ಮ ಹತ್ರನೇ ಮಣಿ ಇದ್ದರೆ ಕೊಟ್ಟು ನೀವು ಮಾಡಿಸ್ಕೋಬೋದು ಈ ರೀತಿ, ಇಲ್ಲ ಹೋಗಿ ಅದನ್ನಾದರೂ ಪರ್ಚೇಸ್ ಮಾಡ್ಬೋದು. ಸೊ ಅದು ನಿಮಗೆ ಕಮ್ಮಿ ರೇಟಿಗೆ ನೀವು ಅಂದ್ಕೊಂಡಿರೋ ರೀತಿಯಲ್ಲೇ ಸಿಗುತ್ತೆ. ಸೊ ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಫ್ರೆಂಡ್ಸ್. ಕಂಪ್ಲೀಟ್ ಗೋಲ್ಡೇ ತೊಗೋಬೇಕು ಅಂತಿಲ್ಲ. ಅಕ್ಷಯ ತೃತೀಯಗೆ ಗೋಲ್ಡು ತೊಗೊಂಡಂಗೆ ಆಗುತ್ತೆ. ನೀವು ಸ್ಯಾರಿ ಮೇಲೂ ವೇರ್ ಮಾಡ್ಬೋದು, ಚೂಡಿದಾರ್ ಮೇಲೂ ವೇರ್ ಮಾಡ್ಬೋದು. ಎರಡರಲ್ಲೂ ನಿಮಗೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಸೂಟ್ ಆಗುತ್ತೆ. ಮಕ್ಕಳಿಗೂ ಹಾಕ್ಬೋದು, ದೊಡ್ಡವರು ಹಾಕ್ಕೋಬೋದು. ಇದಕ್ಕೇನು ಇಂಥ ಏಜವರೇ ಹಾಕೋಬೇಕು ಅನ್ನೋದೇನಿಲ್ಲ. ಈಗಿದು ಟ್ರೆಂಡ್ ಇದೆ. ಸೊ ಅದಕ್ಕೆ ನನಗೆ ಅನ್ನಿಸ್ತು ನಿಮಗೆ ಒಂದು ವ್ಲಾಗ್ ಮಾಡಿ ತೋರಿಸ್ಬೇಕು ಅಂತ. ಅದಕ್ಕೋಸ್ಕರ ಈ ವ್ಲಾಗ್ ಮಾಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಮತ್ತೆ ನಂದು ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಒಂದು ಸ್ವಲ್ಪ ನನ್ನ ಹತ್ರ ಬೀಡ್ಸ್ ಕಲೆಕ್ಷನ್ ಇದೆ. ಅದರಲ್ಲಿ ನಾನು ವೆರೈಟಿ ಬೀಡ್ಸ್ನ ಕಲೆಕ್ಷನ್ಸ್ನ ಮಾಡಿಸಿರೋದಿದೆ. ಸೊ ಅದನ್ನೊಂದು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದಾದ ತಕ್ಷಣ ನೆಕ್ಸ್ಟ್ ನಾನು ನಿಮಗೆ ಅದರಲ್ಲಿ ಕೂಡ ನಾವು ಯಾವ ವೆರೈಟೀಸಲ್ಲಿ ಮಾಡಿಸ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಎಲ್ಲರಿಗೂ ನಮಸ್ತೆ.